ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇದು ವಿಡಿಯೋ ಮಾಡ್ತಾ ಇರೋದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಅಟೋಮಿಕ್ ಎನರ್ಜಿ, ಇಂದಿರಾ ಗಾಂಧಿ ಸೆಂಟರ್ ಫಾರ್ ಅಟೋಮಿಕ್ ರಿಸರ್ಚ್, ಕಲ್ಪಕಂ ಈ ಒಂದು ಭಾಗದಲ್ಲಿ ವಿವಿಧವಾದಂತಹ ಮೆಡಿಕಲ್ಗೆ ಸಂಬಂಧಿಸಿದಂಥ ಹುದ್ದೆಗಳನ್ನು ಕರೆಯಲಾಗಿದೆ. ಇದರಲ್ಲಿ ಇನ್ಕ್ಲೂಡಿಂಗ್ ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಸಂಬಂಧಿಸಿದಂಥ ಹುದ್ದೆಗಳು ಇದ್ದಾವೆ. ಸೊ ಅದರ ಬಗ್ಗೆ ಮಾತ್ರ ನಾನು ಮಾಹಿತಿ ಕೊಡ್ತೀನಿ. ಇಲ್ಲಿ ಸುಮಾರು MBBS ಆಗಿರುವಂಥ ಅಭ್ಯರ್ಥಿಗಳಿಗೆ ಜಾಸ್ತಿ ಜಾಬ್ ಇರೋದು. ಸ್ಯಾಲ್ರಿ ನೋಡ್ಬೋದು. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇದು ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ, ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂತ ತೊಗೊತಾ ಇದ್ದಾರೆ. ಇಲ್ಲಿ ಸೀನಿಯರ್ ಸೈಂಟಿಫಿಕ್ ಅಂತೇಳಿ ಒಂದಷ್ಟು ಹುದ್ದೆಗಳನ್ನು ಇಲ್ಲಿ MBBS ಆಗಿರುವಂಥವ್ರುಗಳಿಗೆ ಕೊಡಲಾಗ್ತಿದೆ. ಸೊ ಇದರಲ್ಲಿ ಸುಮಾರು ಹುದ್ದೆಗಳನ್ನು ಕರೆಯಲಾಗಿದೆ, ಇನ್ಕ್ಲೂಡಿಂಗ್ ಸೋಷಿಯಲ್ ವರ್ಕರು, ಫಿಸಿಯೋಥೆರಪಿಸ್ಟು ಮತ್ತು ನರ್ಸಿಂಗ್ ಆಫೀಸರ್ಸ್ಗಳನ್ನು ಕೂಡ ಇಲ್ಲಿ ತೊಗೊಂಡು, ಫಾರ್ಮಾಸಿಸ್ಟು, ಆಮೇಲೆ ಟೆಕ್ನಿಷಿಯನ್ಸ್, ಅದಾದಮೇಲೆ ಒಂದಷ್ಟು ಎಕ್ಸ್ರೇ ಟೆಕ್ನಿಷಿಯನ್ಸು, ಈ ರೀತಿಯಾದಂಥ ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಸ್ಯಾಲ್ರಿ ಇಲ್ಲಿ ನಮಗೆ ಸ್ಕೇಲ್ ಲೆವೆಲ್ ಮೇಲೆ ಡಿಸೈಡ್ ಆಗುತ್ತೆ. ಸ್ಟಾರ್ಟಿಂಗ್ ಸ್ಯಾಲ್ರಿ ಇಲ್ಲಿ ತೋರಿಸ್ತಾ ಇರೋದು ನಮ್ಮ ಒಂದು ಫಿಸಿಯೋಥೆರಪಿಸ್ಟ್ಗೆ ಸ್ಟಾರ್ಟಿಂಗ್ ಪೇ ಸ್ಕೇಲ್ ನೋಡಿದ್ರೆ 47,600 ರೂಪಾಯಿದಿಂದ ಇಲ್ಲಿ ಆರಂಭವಾಗುತ್ತೆ. ನರ್ಸ್ಗಳಿಗೆ 44,900, ಆಮೇಲೆ ಪ್ಯಾಥಾಲಜಿಸ್ಟ್ಗೆ 35,400. ಇದು ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಯಾಲ್ರಿ. ಇದ್ರ ಮೇಲೆ ಬೇರೆ ಬೇರೆ ಮತ್ತು ಆ್ಯಡ್ ಆಗಿ ಒಂದು ಅರೌಂಡ್ 56,000 ತನಕ ಹೋಗುತ್ತೆ. ರೇಡಿಯೋಲಜಿಸ್ಟು ಮತ್ತು ಫಾರ್ಮಾಸಿಸ್ಟ್ 29,000. ಅದಾದ ಮೇಲೆ ಟೆಕ್ನಿಷಿಯನ್ಸ್ಗಳಿಗೆ ಟೆಕ್ನಿಷಿಯನ್ಸ್ಗಳು 21,700 ಮತ್ತು ವಿವಿಧ ಅಭ್ಯರ್ಥಿಗಳಿಗೆ ಬೇರೆ ಬೇರೆಯಾದಂಥ ಒಂದು ಇಲ್ಲಿ ಸ್ಯಾಲ್ರಿಗಳನ್ನು ಇದ್ದಾವೆ. ಸೊ ಒಟ್ಟು ಇಲ್ಲಿ ಏನಂತಂದರೆ 91 ಹುದ್ದೆಗಳನ್ನು ಇಲ್ಲಿ ಕೊಡಲಾಗಿದೆ. ಸೊ ಕ್ವಾಲಿಫಿಕೇಷನ್ಗೆ ನಾನಿಲ್ಲಿ ನಮ್ಮ ಪ್ಯಾರಾಮೆಡಿಕಲ್ಗೆ ಸಂಬಂಧಿಸಿದಂಥ ಮಾತ್ರ ಒಂದು ಕ್ವಾಲಿಫಿಕೇಷನನ್ನು ನೋಡ್ತಾ ಹೋಗ್ತೀನಿ. ಉಳಿಕಿದೆಲ್ಲ ಕೂಡ MBBS ಆದವ್ರಿಗಿದೆ. ನಮ್ಮದು ಇಲ್ಲಿ ವಿದ್ಯಾರ್ಥಿಗಳು ಫಿಸಿಯೋಥೆರಪಿಸ್ಟ್ ನೋಡಿ, ಇಲ್ಲಿ ಬರುತ್ತೆ ನಮ್ಮ ಫಿಸಿಯೋಥೆರಪಿಗೆ. ಸೊ ಒಂದು ಏನಪ್ಪ ಅಂದರೆ ಪೋಸ್ಟ್ ಇದೆ ಇಲ್ಲಿ OBC ಒಳಗಡೆ, OBC ಪೋಸ್ಟ್ ಇದೆ. ಇಲ್ಲಿ PG ಡಿಗ್ರಿ ಫಿಸಿಯೋಥೆರಪಿ ಇರಬೇಕಂದ್ರೆ MPT 50% ಪಾಸ್ ಆಗಿರಬೇಕು, MPT ಪಾಸ್ ಆಗಿರಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ SSLC ಅವರ HSC, ಅದ್ರ ಜೊತೆಗೆ BPT 4 ವರ್ಷ, ಆಮೇಲೆ MPT 2 ರಿಂದ 3 ವರ್ಷದ ಕೋರ್ಸ್ಗಳನ್ನು ಇಲ್ಲಿ ಕಂಪ್ಲೀಟ್ ಮಾಡಿರಬೇಕು. ಸೊ ಅಂಥ ವಿದ್ಯಾರ್ಥಿಗಳು, ಆಮೇಲೆ ಮಿನಿಮಮ್ ಏಜ್ 18 ರಿಂದ 30 ವರ್ಷ. ಸ್ಯಾಲ್ರಿ ನೋಡ್ರಿ, ಲೆವೆಲ್ 47,600 ರೂಪಾಯಿದಿಂದ ಪ್ಲಸ್ ಅದರಲ್ಲಿ ಪೇ ಮೆಟ್ರಿಕ್ಸು, ಅಲವೆನ್ಸು ಈ ಥರದಂಥ ಇಲ್ಲಿ ಆ್ಯಡ್ ಆಗುತ್ತೆ. ಅರೌಂಡ್ ಅದು 56,000 ತನಕ ಹೋಗುತ್ತೆ. ಆಮೇಲೆ ಇಲ್ಲಿ ನೋಡ್ಬೋದು ಮೆಡಿಕಲ್ ಸೋಷಿಯಲ್ ವರ್ಕರ್ ಅಂತಿದೆ. ಸೊ ಇಲ್ಲಿ ನಾವು MSW ಆದವ್ರಿಗೆ ಆದವ್ರಿಗೆ 50% ಪಾಸ್ ಆಗಿರಬೇಕು. ಮಿನಿಮಮ್ 18, ಮ್ಯಾಕ್ಸಿಮಮ್ 30 ವರ್ಷ. ಆಮೇಲೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಡಲಾಗಿದೆ. 44,900 ರೂಪಾಯಿ ಸ್ಯಾಲ್ರಿ ಇರುತ್ತೆ, ಪ್ಲಸ್ ಅಲವೆನ್ಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನರ್ಸಿಂಗ್ ಆಫೀಸರ್ಸ್. ಸೊ ನರ್ಸ್ಗಳ ಆಫೀಸರ್ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆಗಳು 27 ಹುದ್ದೆಗಳನ್ನು ಕೊಡಲಾಗಿದೆ. ಈ ಜನರಲ್ದಲ್ಲಿ 10, OBCಯಲ್ಲಿ 7, SCದಲ್ಲಿ 4, STದಲ್ಲಿ 2, ಈ ಇಕನಾಮಿಕಲಿ ವೀಕರ್ದಲ್ಲಿ 4. BS ನರ್ಸಿಂಗ್ ಕಂಪ್ಲೀಟ್ ಆಗಿರಬೇಕು ಅಥವಾ PUC ಪಾಸ್ ಆಗಿ ಡಿಪ್ಲೊಮಾ GNM ನರ್ಸಿಂಗ್ ಮಾಡಿ ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು. ಓಕೆ, ಈ ಥರ ಒಂದು ಹೊಂದಿರುವ BS ನರ್ಸಿಂಗ್ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ, ಬಟ್ GNM ನರ್ಸಿಂಗ್ ಎಲ್ಲ ಇದು GNM ನರ್ಸಿಂಗ್ ಕೂಡ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ, ಬಟ್ ರಿಜಿಸ್ಟ್ರೇಷನ್ 2 ಆಗಿರಬೇಕು. ಮಿನಿಮಮ್ 18 ರಿಂದ 30 ವರ್ಷ ಇದೆ. ಆಮೇಲೆ 44,900 ರೂಪಾಯಿ ಮತ್ತು ಪ್ಲಸ್ ಇಲ್ಲಿ ಮ್ಯಾಟ್ರಿಕ್ ಅಲವೆನ್ಸ್ ಕೂಡ ಎಕ್ಸ್ಟ್ರಾ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರೋದ್ರಿಂದ ಇದು ಸ್ಟಾರ್ಟಿಂಗಲ್ಲ 56,000 ಮೇಲೇ ಇರುತ್ತೆ. ಅದಾದ ಮೇಲೆ ನೆಕ್ಸ್ಟು ಸೈಂಟಿಫಿಕ್ ಅಸಿಸ್ಟೆಂಟ್, ಪ್ಯಾಥಾಲಜಿಸ್ಟ್. ಸೊ ಪ್ಯಾಥಾಲಜಿಸ್ಟಲ್ಲಿ ಹುದ್ದೆಗಳು 6 ಹುದ್ದೆಗಳನ್ನು ಕೊಡಲಾಗಿದೆ. ಒಟ್ಟು 6, 3 ಜನರಲ್ಗಿದೆ, OBCಗೆ 1, SCಗೆ 1, ESWಗೆ 1 ಇದೆ. ಪ್ಯಾಥಾಲಜಿಸ್ಟ್ ಅಂತ ತೊಗೊತಾ ಇದ್ದಾರೆ 6 ಹುದ್ದೆಗಳನ್ನು. ಇಲ್ಲಿ ಮಿನಿಮಮ್ 60% ತೊಗೊಂಡು DMLT BSc MLT ಒಳಗಡೆ ಪಾಸ್ ಆಗಿರಬೇಕು. BSc MLTಲಿ ಪಾಸ್ ಆಗಿರಬೇಕು, ಅಥವಾ ಮಿನಿಮಮ್ 60% ತೊಗೊಂಡು BSc ಅಲೌಡ್ ಬೈ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮಾ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಅಥವಾ DMLT ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಒಂದು ಡಿಗ್ರಿ ಆಗಿ ಪ್ಲಸ್ ಡಿಪ್ಲೊಮಾ ಆಗಿದ್ದರೆ, ಒಂದು ಮಾಸ್ಟರ್ ಡಿಗ್ರಿ ಪ್ಲಸ್ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮಾ ಇನ್ DMLT ಆಗಿದ್ದರೂ ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಬಟ್ ಇಲ್ಲಿ ಒಂದು ಶಬ್ದವನ್ನು ಹೇಳ್ತಾ ಇದ್ದಾರೆ, BSc ಫಾಲೋಡ್ ನಾರ್ಮಲ್ BSc ಜೊತೆಗೆ DMLT ಆಗಿರಬೇಕು. ಫಾರ್ ಎಕ್ಸಾಂಪಲ್ BSc ಸಾಮಾನ್ಯ ಒಂದು BSc ಮಾಡಿರ್ತಾರೆ, BSc ಕಂಪ್ಲೀಟ್ ಆದಮೇಲೆ DMLT ಮಾಡಿರ್ತಾರೆ. ಸೊ ಅಂಥವ್ರುಗಳಿಗೆ ಇದೊಂದು ಅಡ್ವಾಂಟೇಜಸ್ಸು. ಸ್ಯಾಲ್ರಿ ನೋಡ್ಬೋದು 35,400 ಸ್ಟಾರ್ಟಿಂಗ್, ಪ್ಲಸ್ ಅಲವೆನ್ಸು, ಪೇ ಮ್ಯಾಟ್ರಿಕ್ಸ್ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ BSc ರೇಡಿಯೋಲಜಿಗೆ 1 ಹುದ್ದೆ ಇದೆ OBC ಒಳಗಡೆ. ಮಿನಿಮಮ್ 60% ತೊಗೊಂಡು ಪಾಸ್ ಆಗಿರಬೇಕು. BSc ಇಮೇಜಿಂಗ್ ಟೆಕ್ನಾಲಜಿ ಅಂತ ಕರಿತೀವಿ ಇಲ್ಲಿ ನಮ್ಮಲ್ಲಿ, ಅಥವಾ BSc ಯಾವುದಾದ್ರೂ ಒಂದು BSc ಪಾಸ್ ಆಗಿ ಅದರಲ್ಲಿ 1 ಇಯರ್ ಡಿಪ್ಲೊಮಾ ರೇಡಿಯೋಲಜಿ ಮಾಡಿರಬೇಕು. 35,400 ರೂಪಾಯಿ ಸ್ಯಾಲ್ರಿ ಸ್ಟಾರ್ಟಿಂಗ್, ಅಂದರೆ ಪ್ಲಸ್ ಅಲವೆನ್ಸ್ ಕೂಡ ಆ್ಯಡ್ ಆಗುತ್ತೆ.
ನೆಕ್ಸ್ಟ್ ಇದು ನ್ಯೂಕ್ಲಿಯರ್ ಮೆಡಿಸಿನ್ ಟೆಕ್ನಾಲಜಿ ಅಂತಿದೆ. ಇದಕ್ಕೂ 4 ಹುದ್ದೆಗಳನ್ನು ಕೊಡಲಾಗಿದೆ. ಇಲ್ಲಿ ಡಿಪ್ಲೊಮಾ ರೇಡಿಯಾಲಜಿ DMRT IT ಆಗಿರ್ಬೇಕು. ನಮ್ಮಲ್ಲಿ DMRT IT ಇಲ್ಲ, DMIT ಇದೆ. ಇದು ಕೂಡ ಎಲಿಜಿಬಲ್ ಆಗ್ಬೋದು, ಅಪ್ಲಿಕೇಶನ್ ಕೂಡ ಹಾಕ್ಬೋದು. ನೆಕ್ಸ್ಟು ಫಾರ್ಮಸಿಸ್ಟಿಗೆ ಇಲ್ಲಿ 1 ಹುದ್ದೆ ಕೊಡಲಾಗಿದೆ. ಸೊ ಇಲ್ಲಿ PUC ಪ್ಲಸ್ ಡಿಪ್ಲೊಮಾ 2 ವರ್ಷದ ಡಿಪ್ಲೊಮಾ, ಅದು 3 ವರ್ಷದ ಟ್ರೈನಿಂಗ್ ಪ್ಲಸ್ 3 ವರ್ಷ ಟ್ರೈನಿಂಗ್ ಫಾರ್ಮಸಿ ಕಂಪ್ಲೀಟ್ ಆಗಿರಬೇಕು. ಇಲ್ಲಿ ಕೂಡ 29,000 ರೂಪಾಯಿ ಸ್ಯಾಲ್ರಿ ಕೊಡಲಾಗುತ್ತೆ. ನೆಕ್ಸ್ಟು ಟೆಕ್ನಿಷಿಯನ್ಸ್ ಗ್ರೂಪ್ ಸಿ ದಲ್ಲಿ ಆರ್ಥೋಪೆಡಿಕ್ ಟೆಕ್ನಿಷಿಯನ್ ತೊಗೊತಾ ಇದ್ದಾರೆ. ಇಲ್ಲಿ ಮಿನಿಮಮ್ ಸೈನ್ಸ್ ಆದವ್ರಿಗೆ 1 ವರ್ಷ ಆರ್ಥೋಪೆಡಿಕ್ ಅಥವಾ ಪ್ಲಾಸ್ಟರ್ದಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ECG ಟೆಕ್ನಿಷಿಯನ್ಸ್ ಅಂದರೆ ಸೈನ್ಸಲ್ಲಿ 60% ಪಾಸ್ ಆಗಿರಬೇಕು. ECG ಸರ್ಟಿಫಿಕೇಟ್ ಟೆಕ್ನಿಷಿಯನ್ ಸರ್ಟಿಫಿಕೇಟ್ನ ಹೊಂದಿರಬೇಕು. ಸೋನೋಗ್ರಫಿ ಟೆಕ್ನಿಷಿಯನ್ಸ್ ಇದೆ. ಸೊ ಇದು ಸೈನ್ಸ್ ಪ್ಲಸ್ 1 ಇಯರ್ ಕಾರ್ಡಿಯೋ ಸೋನೋಗ್ರಫಿಯಲ್ಲಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು ಅಥವಾ ಡಿಪ್ಲೊಮಾ ಸರ್ಟಿಫಿಕೇಟ್ ಹೊಂದಿರಬೇಕು. ಇಲ್ಲಿ ಕೂಡ 21,700 ರೂಪಾಯಿ ಸ್ಯಾಲ್ರಿ ಇದೆ. ಸೆಲೆಕ್ಷನ್ ಮೆಥಡ್ ಹೆಂಗಿರುತ್ತೆ? ಇಲ್ಲಿ ಕಾಂಪಿಟೇಷನ್ ಎಕ್ಸಾಮಲ್ಲಿ ಸೆಲೆಕ್ಷನ್ ಸ್ಕ್ರೀನಿಂಗ್ ಟೆಸ್ಟ್ ಇರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಇಲ್ಲಿ 75 ಮಲ್ಟಿಪಲ್ ಚಾಯ್ಸ್ ಕೇಳಲಾಗುತ್ತೆ. ಮೂರು ಕರೆಕ್ಟ್ ಆಗಿರಬೇಕು. ಒಂದು ಇಲ್ಲಾಂದರೆ 3 ತಪ್ಪಾದರೆ 1 ಮಾರ್ಕ್ಸನ್ನು ಕಟ್ ಮಾಡಲಾಗುತ್ತೆ. ಡ್ಯೂರೇಷನ್ 90 ಮಿನಿಟ್ಸ್ ಇರುತ್ತೆ. ಓಕೆ. ಸೊ ಆಮೇಲೆ ಪ್ರಿಲಿಮಿನರಿ ಟೆಸ್ಟ್ ಅಂತ ತೊಗೊತಾರೆ. ಇಲ್ಲಿ ಮ್ಯಾಥ್ಸ್ 20 ಕ್ವಶನು, ಸೈನ್ಸ್ 20 ಮತ್ತು ಜನರಲ್ ಅವೇರ್ನೆಸ್ 10 ಕ್ವಶನ್, ಟೋಟಲ್ 50 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಸೊ ಕಾಂಪಿಟೇಷನ್ ಬೇಸ್ ಮೇಲೆ ಅಡ್ವಾನ್ಸ್ ಇದು ಇರುತ್ತೆ ಎಕ್ಸಾಮಲ್ಲಿ. ಇಲ್ಲಿ ಏನಪ್ಪ ಅಂದರೆ ಒಂದು ಸ್ಟೇಜ್ 1 ಪ್ರಿಲಿಮಿನರಿ ಟೆಸ್ಟ್ ಇರುತ್ತೆ ಮತ್ತು ಅಡ್ವಾನ್ಸ್ ಟೆಸ್ಟ್ ಅಂತ ತೊಗೊತಾರೆ. ಈ ಥರದಂಥ ಸ್ಟೇಜ್ಗಳನ್ನು ಮಾಡಿ ಆಮೇಲೆ ಸ್ಕಿಲ್ ಟೆಸ್ಟ್ ಇದನ್ನು ಕೂಡ ಇಲ್ಲಿ ಕಂಡಕ್ಟ್ ಮಾಡ್ತಾರೆ. ಯಾಕಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಇರೋದ್ರಿಂದ ಇಲ್ಲಿ 3 ಟೆಸ್ಟ್ಗಳನ್ನು ಕಂಡಕ್ಟ್ ಕಾಮನಾಗಿ ಮಾಡ್ತಾರೆ. ಸೊ ಇಲ್ಲಿ ಅಪ್ಲಿಕೇಶನ್ನು ಮತ್ತು ರಿಲ್ಯಾಕ್ಷನ್ಸ್ ಆ್ಯಸ್ ಪರ್ ದ ನಾರ್ಮ್ ಇದೆ. SC/ST 5 ವರ್ಷ, OBC ಅವರಿಗೆ 3 ವರ್ಷ, ಅಂದರೆ 30 + 3 33 ವರ್ಷ ತನಕ ಇರುತ್ತೆ. ಆಮೇಲೆ OBC ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಂದರೆ 30 + 5 ವರ್ಷ 3 ವರ್ಷ ರಿಲ್ಯಾಕ್ಸೇಷನ್ ಇದೆ. ಅದಾದ ಮೇಲೆ ಏನಂತಂದರೆ ಅಪ್ಪರ್ ರಿಲ್ಯಾಕ್ಸೇಷನ್ ಕೂಡ ಇದು ಕೊಡಲಾಗಿದೆ. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಹಾಕಲಿಕ್ಕೆ ಫೀಸ್ ಎಷ್ಟಿರುತ್ತೆ. ಸೊ ಫೀಸ್ ಹಾಕಲಿಕ್ಕೆ 300 ರೂಪಾಯಿ, ಆಮೇಲೆ 200 ರೂಪಾಯಿ, ನರ್ಸಿಂಗ್ ಆಫೀಸರ್ಗೆ 200 ರೂಪಾಯಿ ಮತ್ತು ಟೆಕ್ನಿಷಿಯನ್ಗೆ 100 ರೂಪಾಯಿ ಇರುತ್ತೆ. ಇದು MBBS ಅವ್ರಿಗೆ 300 ರೂಪಾಯಿ ಇರುತ್ತೆ. ಸೊ ಇದನ್ನು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದು. ಸಂಬಂಧಪಟ್ಟಂಥ ಇಲ್ಲಿ ಅಡ್ರೆಸ್ಸನ್ನು ಕೂಡ ಕೊಡಲಾಗಿದೆ. ಸೊ ಅದಕ್ಕೆ ಡಿಸ್ಕ್ರೈಬ್ಡ್ ಇಲ್ಲಿ ಅಸಿಸ್ಟೆಂಟ್ ಏನಂದರೆ ಆ್ಯಸ್ ಪರ್ ದ ಸೆಲೆಕ್ಷನ್ ಪ್ರೊಸೆಸ್ ಇಲ್ಲಿ ನೀವು ಯಾವುದು ಜಾಬ್ಗೆ ಅಪ್ಲಿಕೇಶನ್ ಹಾಕ್ತಿದ್ದೀರಿ, ಸೊ ಆ ಆನ್ಲೈನ್ ಪ್ರಿಂಟನ್ನು ತೆಗೆದು 8/7/2024 ಒಳಗಡೆ ನೀವು ಏನು ಮಾಡಬೇಕಂತಂದರೆ ಈ ಒಂದು ಅಡ್ರೆಸ್ಸಿಗೆ ಪೋಸ್ಟ್ ಮಾಡಬೇಕು. ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಸಂಬಂಧಪಟ್ಟಂಥ ಎಲ್ಲನೂ ದಾಖಲಾತಿಗಳು ತೊಗೊಂಡು ಅಟ್ಯಾಚ್ ಮಾಡಿ ರಿಜಿಸ್ಟರ್ ಪೋಸ್ಟು ಮಾಡಬೇಕಾಗುತ್ತೆ. ಸ್ಪೀಡ್ ಅಥವಾ ರಿಜಿಸ್ಟ್ರೇಷನ್ ಪೋಸ್ಟ್ ಇದಕ್ಕೆ 7 ತಿಂಗಳ ಒಳಗಡೆ ನೀವು ಮಾಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಇದನ್ನು ಅಫಿಷಿಯಲ್ ವೆಬ್ಸೈಟಲ್ಲಿ ಲಿಂಕನ್ನು ಕೂಡ ಅಪ್ಡೇಟ್ ಮಾಡ್ತೇನೆ. ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ಬೋದು ಎಕ್ಸಾಮ್ ಸೆಂಟರ್ ಕೂಡ ಆಗಿದೆ. ಬೆಂಗಳೂರು ಎಕ್ಸಾಮ್ ಸೆಂಟರ್ ಇದೆ. ನಮಗೆ ಎಕ್ಸಾಮ್ ಕೊಂದಲಿಕ್ಕೆ ಬೆಂಗಳೂರು ಎಕ್ಸಾಮ್ ಸೆಂಟರ್ನ ಕೊಡಲಾಗಿದೆ. ಅದ್ರ ಜೊತೆಗೆ ಬೇರೆ ಎಕ್ಸಾಮ್ ಸೆಂಟರ್ ಕೂಡ ಇದೆ, ಮಂಗಳೂರು ಕೂಡ ಇದೆ. ಓಕೆ. ಸೊ ಇಲ್ಲಿ ನೋಡ್ಬೋದು ಬೆಂಗಳೂರು, ಆಮೇಲೆ ಇಲ್ಲಿ ಮಂಗಳೂರು ಇದೆ. ಮತ್ತು ಅದನ್ನು ಬಿಟ್ಟರೆ ಧಾರವಾಡ ಯಾವುದು ಇಲ್ಲ. ಓಕೆ. ಮಂಗಳೂರನ್ನು ಕೊಡಲಾಗಿದೆ. ಎಕ್ಸಾಮನ್ನು ಅಂದರೆ ಯಾವುದು ಸ್ಕ್ರೀನಿಂಗ್ ಟೆಸ್ಟು, ಪರ್ಸನಲ್ ಟೆಸ್ಟು, ಆಮೇಲೆ ಟ್ರೇಡ್ ಟೆಸ್ಟ್ ಇದೆಲ್ಲ ಅವರು ಇಂಟಿಮೇಟ್ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ. ಈಗಾಗಲೇ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗಿದೆ 1/6/2020. ಇದೇ ತಿಂಗಳು 30ಕ್ಕೆ ಕೊನೆಯ ದಿನಾಂಕ. ಸೊ ಇದು ನೋಡ್ಬೋದು 30/6/2027 ಕೊನೆಯ ದಿನಾಂಕ ಇದೆ ಆನ್ಲೈನ್ ಅಪ್ಲಿಕೇಶನ್ನು. ಆಮೇಲೆ ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಹೆಚ್ಚಿನ ಮಾಹಿತಿಗೆ ನೀವು ವೆಬ್ಸೈಟಲ್ಲಿ ನೋಡ್ಕೋಬೇಕಾಗತ್ತೆ. ಯಾರೆಲ್ಲ ವಿದ್ಯಾರ್ಥಿಗಳು ಏನಂದರೆ ನೀವು ಇಲ್ಲಿ ನೋಡ್ಬೋದು ಇದು ಇಂಟ್ರ್ಯೂ ಸೆಲೆಕ್ಷನ್ಗೆ ಕರಿತಿರುವಂಥದ್ದು. ನೀವು ಸೆಲೆಕ್ಷನ್ ಆದಮೇಲೆ ಈ ಅಡ್ರೆಸ್ಸಿಗೆ ಇಂಟ್ರ್ಯೂ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಕ್ಸಾಮ್ ಎಲ್ಲ ಸೆಲೆಕ್ಟ್ ಆದಮೇಲೆ ಪರ್ಸನಲ್ ಇಂಟರ್ವ್ಯೂ ಕರೆವಾಗ ಈ ಒಂದು ಅಸಿಸ್ಟೆಂಟ್ ಪರ್ಸನಲ್ ಆಫೀಸರ್ ರಿಕ್ರೂಟ್ಮೆಂಟ್ ಸೆಲೆಕ್ಷನು 3rd ಫ್ಲೋರು ತಮಿಳ್ನಾಡಲ್ಲಿರುವಂಥ ಕಲ್ಪಕ್ಕಂ ತಮಿಳ್ನಾಡು ಬ್ರ್ಯಾಂಚ್ ಇದು, ಅಲ್ಲಿ ನಿಮಗೆ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ.